ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ 2021ರ ಸಿವಿಲ್ PSI ಹುದ್ದೆಗಳ ಪರೀಕ್ಷೆಯ ತಯಾರಿಯ ಭಾಗವಾಗಿ ಭಾಷಾಂತರ ಟ್ರಾನ್ಸ್ಲೇಷನ್ಗೆ ಸಂಬಂಧಿಸಿದಂತೆ ಯಾವ ಯಾವ ಟಾಪಿಕ್ಗಳನ್ನು ಪ್ರಿಪೇರ್ ಆಗಬೇಕು, ಎಲ್ಲಿಂದ ಪ್ರಿಪೇರ್ ಆಗಬೇಕು ಮತ್ತೆ ಹೇಗೆ ಪ್ರಿಪೇರ್ ಆಗಬೇಕು ಅಂತ ಹೇಳಿ ಇವತ್ತಿನ ಒಂದು ಸೆಷನ್ನಲ್ಲಿ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ಟ್ರಾನ್ಸ್ಲೇಷನ್ ಅಂದ್ರೆ PSI ಎಕ್ಸಾಮ್ ಅಲ್ಲಿ ಟ್ರಾನ್ಸ್ಲೇಷನ್ ಅನ್ನ ಕೇಳ್ತಾರೆ. ಒಂದು ಕನ್ನಡದಲ್ಲಿ ಪ್ಯಾರಾಗ್ರಾಫ್ ಅನ್ನ ಕೊಡ್ತಾರೆ, ಅದನ್ನ ಇಂಗ್ಲಿಷ್ಗೆ ಭಾಷಾಂತರ ಮಾಡಬೇಕು. ಸೊ ಎರಡನೇದಾಗಿ ಇಂಗ್ಲಿಷ್ ನಲ್ಲಿ ಒಂದು ಪ್ಯಾರಾಗ್ರಾಫ್ ಅನ್ನ ಕೊಡ್ತಾರೆ, ಅದನ್ನ ಕನ್ನಡಕ್ಕೆ ಭಾಷಾಂತರವನ್ನ ಮಾಡಬೇಕಾಗುತ್ತೆ. ಸೊ ಟ್ರಾನ್ಸ್ಲೇಷನ್ ಮಾಡಬೇಕು ಅಂತಂದ್ರೆ ಯಾವ ಯಾವ ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗುತ್ತೆ, ಯಾವ ಅಂಶಗಳು ಪ್ರಮುಖವಾಗುತ್ತೆ ಅಂತಂದ್ರೆ ಒಂದು ಗ್ರಾಮ್ಯಾಟಿಕಲ್ ನಾಲೆಡ್ಜ್ ಇರಬೇಕಾಗುತ್ತೆ, ಎರಡನೇದಾಗಿ ಪದಗಳ ಸಂಗ್ರಹ ಇರಬೇಕಾಗುತ್ತೆ. ಸೊ ಪದಗಳ ಸಂಗ್ರಹ ಅಂದ ತಕ್ಷಣ ಡಿಕ್ಷನರಿಯನ್ನ ತಗೊಂಡು ಓದ್ಕೋಬೇಕಾ ಅಥವಾ ಡಿಕ್ಷನರಿಯಲ್ಲಿರುವಂತಹ ಪದಗಳೆಲ್ಲ ತಲೆಯಲ್ಲಿ ಇಟ್ಕೋಬೇಕಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಸೊ ಒಂದ್ ತಿಳ್ಕೊಂಬಿಡಿ, ಡಿಕ್ಷನರಿಯಿಂದ ಎಲ್ಲ ಪದಗಳನ್ನ ನೋಡ್ಕೊಳ್ಳೋ ಅವಶ್ಯಕತೆ ಕೂಡ ಇಲ್ಲ, ಡಿಕ್ಷನರಿಯನ್ನ ತಗೊಳ್ಳೋ ಅವಶ್ಯಕತೆ ಕೂಡ ಇಲ್ಲ. ಬಿಕಾಸ್ ಅಟ್ ಪ್ರೆಸೆಂಟ್ ತುಂಬಾ ಜನದ ಹತ್ರ ಸ್ಮಾರ್ಟ್ ಫೋನ್ಸ್ ಇರುತ್ತೆ, ಸ್ಮಾರ್ಟ್ ಫೋನ್ಸ್ ಅಲ್ಲಿ ಆಂಡ್ರಾಯ್ಡ್ ಅಪ್ಲಿಕೇಶನ್ಸ್ ಇದೆ, ಒಂದು ಡಿಕ್ಷನರೀಸ್ಗಳಿದೆ. ಹಾಗೆ ಇವನ್ ನೀವು ಏನಾದರೂ ಹೇಳಿದ್ರು ಕೂಡ ಇಮಿಡಿಯೇಟ್ ಆಗಿ ಟ್ರಾನ್ಸ್ಲೇಟ್ ಆಗುತ್ತೆ. ಸೊ ಆ ರೀತಿಯಾಗಿ ನೀವು ಸ್ಮಾರ್ಟ್ ವೇ ಅಲ್ಲಿ ಕೂಡ ನಿಮ್ಮ ಮೊಬೈಲ್ ನಲ್ಲೇ ಒಂದು ಪದಗಳಿಗೆ ಅರ್ಥಗಳನ್ನ ಕಂಡುಕೊಳ್ಬಹುದು. ಸೊ ನೋ ನೀಡ್ ಟು ಸರ್ಚ್ ಡಿಕ್ಷನರಿ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಸೊ ಹಾಗೆ ಎಲ್ಲಿಂದ ಪದಗಳನ್ನ ನಾವು ಯಾವ ಪದಗಳಿಗೆ ಪ್ರಿಪೇರ್ ಆಗಬೇಕು ಅಂದ್ರೆ ಯಾವ ಒಂದು ಇಂಪಾರ್ಟೆಂಟ್ ವರ್ಡ್ಸ್ ಗಳನ್ನ ನಾವು ತಿಳ್ಕೊಬೇಕಾಗುತ್ತೆ ಅಂತಂದ್ರೆ ಇವಾಗ ಸೊ ಒಂದು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಪದಗಳಾಗಿರ್ಬೋದು ಅಥವಾ ಒಂದು ಸೈಬರ್ ಸೆಕ್ಯೂರಿಟಿಗೆ, ಸೈಬರ್ ಭದ್ರತೆಗೆ ಸಂಬಂಧಿಸಿದ ಇಂಪಾರ್ಟೆಂಟ್ ಪದಗಳಾಗಿರ್ಬೋದು ಅಥವಾ ಇವನ್ ಕೊರೋನಾಗೆ ಸಂಬಂಧಿಸಿದ ಇಂಪಾರ್ಟೆಂಟ್ ಪದಗಳಾಗಿರ್ಬೋದು, ಎಲ್ಲವನ್ನ ತಿಳ್ಕೊಬೇಕಾಗುತ್ತೆ. ಬಿಕಾಸ್ ಸೊ ಸುಮಾರು ಎಕ್ಸಾಮ್ಸ್ಗಳಲ್ಲಿ ಒಂದು ಆರ್ಟಿಕಲ್ಗಳಿಂದ, ನ್ಯೂಸ್ ಪೇಪರ್ ಅಲ್ಲಿ ಬರುವಂತಹ ಆರ್ಟಿಕಲ್ಗಳಿಂದ ಒಂದು ಪ್ಯಾರಾಗ್ರಾಫ್ಗಳನ್ನ ಕೊಡೋದ್ರಿಂದ ಆದಷ್ಟು ನೀವೇನ್ ಮಾಡಬೇಕಾಗುತ್ತೆ, ನ್ಯೂಸ್ ಪೇಪರ್ ಅನ್ನ ರೆಫರ್ ಮಾಡಬೇಕಾಗುತ್ತೆ. ನ್ಯೂಸ್ ಪೇಪರ್ ಅಂದ ತಕ್ಷಣ ಯಾವ್ದು ನ್ಯೂಸ್ ಪೇಪರ್ ರೆಫರ್ ಮಾಡಬೇಕು? ಸೊ ಪ್ರಜಾವಾಣಿ ಎಲ್ಲರೂ ಕೂಡ ಪ್ರಿಫರ್ ಮಾಡ್ತಾರೆ, ಪ್ರಜಾವಾಣಿಯಿಂದಾನೇ ನೀವು ಪ್ರಿಫರ್ ಮಾಡಬಹುದು. ಅಥವಾ ಬೇರೆ ಸಮ್ವೇರ್ ನೀವು ಯಾವುದೇ ನ್ಯೂಸ್ ಪೇಪರ್ ಕೂಡ ಪ್ರಿಪೇರ್ ಮಾಡಿದ್ರು ಕಂಟೆಂಟ್ ಕ್ಲಾರಿಟಿ ಇರಬೇಕು, ಅಂದ್ರೆ ಕಂಟೆಂಟ್ ಟ್ರೆಂಡಿಂಗ್ ಇಲ್ಲಿರುವಂತಹ ಕಂಟೆಂಟ್ ಇಂದ ಪ್ರಿಪೇರ್ ಆಗಬೇಕು. ಟ್ರೆಂಡಿಂಗ್ ಅಂದ ತಕ್ಷಣ ಯಾವುದು ಅಂತಂದ್ರೆ ಈಗ ನ್ಯಾಷನಲ್ ಎಜುಕೇಶನ್ ಪಾಲಿಸಿ, ರಾಷ್ಟ್ರೀಯ ಶಿಕ್ಷಣ ನೀತಿ ನ್ಯೂಸ್ ಅಲ್ಲಿ ಇದೆ. ಸೊ ರಾಷ್ಟ್ರೀಯ ಶಿಕ್ಷಣ ನೀತಿ ನ್ಯೂಸ್ ಅಲ್ಲಿ ಇರೋದು, ಅದನ್ನ ನೀವು ಬೇಕಾದ್ರೆ SL ಕೂಡ ಕೇಳುವಂತ ಸಾಧ್ಯತೆ ಇರುತ್ತೆ, ಹಾಗೆ ಇವನ್ ಒಂದು ಟ್ರಾನ್ಸ್ಲೇಷನ್ ಅಲ್ಲಿ ಕೇಳುವಂತ ಸಾಧ್ಯತೆ ಇರುತ್ತೆ. ಯಾಕೆ ಅದನ್ನ ಕೇಳ್ತಾರೆ ಅಂತಂದ್ರೆ ಕ್ವಶನ್ ಪೇಪರ್ ಸೆಟರ್ಸ್ ಕೂಡ ನ್ಯೂಸ್ ಪೇಪರ್ ಅನ್ನ ಓದ್ತಾ ಇರ್ತಾರೆ. ಸೊ ಅವ್ರಿಗೆ ಒಂದು ಕ್ವಾಲಿಟಿ ಕಂಟೆಂಟ್ ಅನ್ನ ಬೇಕಾಗಿರೋದೇ ಅಥವಾ ಸಿಗೋದೇ ನ್ಯೂಸ್ ಪೇಪರ್ ಅಲ್ಲಿ ಸಿಗುತ್ತೆ. ಬಿಕಾಸ್ ಬುಕ್ಸ್ ಅಲ್ಲಿ ಇರೋದು ಅವೆಲ್ಲ ಸ್ಟ್ಯಾಟಿಕ್ ಕಂಟೆಂಟ್ ಆಗಿರುತ್ತೆ, ಒಂದು ಸ್ಟ್ಯಾಟಿಕ್ ಇರೋದ್ರಿಂದ ಒಂದು ಅಪ್ಡೇಟೆಡ್ ಕಂಟೆಂಟ್ ಬರೋದೇ ನ್ಯೂಸ್ ಪೇಪರ್ ಅಲ್ಲಿ ಬರ್ತಾ ಇರುತ್ತೆ. ಸೊ ಆ ಕಾರಣಕ್ಕಾಗಿ ನ್ಯೂಸ್ ಪೇಪರ್ ಅನ್ನ ನೀವು ಮುಂದೆ ಇಟ್ಕೊಂಡು ನ್ಯೂಸ್ ಪೇಪರ್ ಇಂದ ಒಂದು ಆರ್ಟಿಕಲ್ಗಳು ಏನ್ ಬರುತ್ತೆ ಪ್ರಜಾವಾಣಿಯಲ್ಲಿ 5-6 ಪೇಜ್ಗಳಲ್ಲಿ ಏನ್ ಆರ್ಟಿಕಲ್ ಬರ್ತಾ ಇರುತ್ತೆ, ಸೊ ಆ ಒಂದು ಆರ್ಟಿಕಲ್ಗಳನ್ನ ತಗೊಳ್ಳಿ. ನೀವು ಸಂಗತ ಅಂತ ಬರುತ್ತೆ, ಆರ್ಟಿಕಲ್ಗಳನ್ನ ತಗೊಂಡು ಒಂದು 5-7 ಲೈನ್ಗಳನ್ನ ಬರೆದು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ಅದನ್ನ ಟ್ರಾನ್ಸ್ಲೇಷನ್ ಮಾಡಿ ಕೂಡ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ಇದು ನಿಮ್ಗೆ ಮಾಡಕ್ ಆಗ್ತಿಲ್ಲ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಓಲ್ಡ್ ನ್ಯೂಸ್ ಪೇಪರ್ ಇದೆ, ಈಗ ಪೆಗಾಸಸ್ ಬಂದು ತುಂಬಾ ದಿನ ಆಯ್ತು, ಆ ನ್ಯೂಸ್ ಪೇಪರ್ ಸಿಗಲ್ಲ ನಮ್ಗೆ ಅಂದ ತಕ್ಷಣ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ನಲ್ಲಿ ಪ್ರೆಸೆಂಟ್ ಏನು ವಿಡಿಯೋ ನೋಡ್ತಾ ಇದೀರಲ್ವಾ, ಈ ವಿಡಿಯೋನ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ. ಜಾಯಿನ್ ಟು ಲರ್ನ್ ಯೂಟ್ಯೂಬ್ ನಲ್ಲಿ ಆಲ್ರೆಡಿ ನಾವು ಟ್ರಾನ್ಸ್ಲೇಷನ್ ಕ್ಲಾಸಸ್ ಗಳನ್ನ ಸುಮಾರು 26 ಕ್ಲಾಸಸ್ ಗಳನ್ನ ಡಿಸ್ಕಸ್ ಮಾಡಿದ್ದೇವೆ. ಸೊ ಅದರಲ್ಲಿ ಎಲ್ಲವೂ ಕೂಡ ಪ್ರಜಾವಾಣಿ ನ್ಯೂಸ್ ಪೇಪರ್ ಕವರ್ ಆಗಿದೆ, ಡೆಕ್ಕನ್ ಹೆರಾಲ್ಡ್ ಕವರ್ ಆಗಿದೆ, ಇವನ್ ಸಮ್ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಫ್ರಮ್ ದ ಹಿಂದೂ, ಸೊ ಅದು ಕೂಡ ಕವರ್ ಆಗಿದೆ. ದಯವಿಟ್ಟು ವಿಸಿಟ್ ಮಾಡಿ ಆ ಒಂದು ಟ್ರಾನ್ಸ್ಲೇಷನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡಿ. ಅಲ್ಲಿ ಒಂದು ನೀವು ವಿಡಿಯೋ ನೋಡುವಾಗ ಒಂದ್ ಕಡೆ ಕನ್ನಡದಲ್ಲಿ ಇರುತ್ತೆ, ಅದನ್ನ ಪಾಸ್ ಮಾಡಿ ಅದನ್ನ ನೋಡಿ ಟ್ರಾನ್ಸ್ಲೇಷನ್ ಮಾಡಿ. ಅಟ್ ದ ಎಂಡ್ ಅಲ್ಲಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಾವು ಕೂಡ ಟ್ರಾನ್ಸ್ಲೇಷನ್ ಮಾಡಿರ್ತೀವಿ, ನಿಮ್ದು ಕೂಡ ಇರುತ್ತೆ, ಕಂಪ್ಯಾರಿಸನ್ ಮಾಡಿ ಟ್ರಾನ್ಸ್ಲೇಷನ್ ಅನ್ನ ನೀವು ಕ್ರಾಸ್ ಚೆಕ್ ಮಾಡ್ಕೋಬಹುದು. ಸೊ ಸುಮಾರು ಜನ ಕೇಳ್ತಾರೆ, ಈಗ ಒಂದು ಉದಾಹರಣೆ, ಈಗ ಟೆರರಿಸಂ ಮೇಲೆ ಅಂದ್ರೆ ಭಯೋತ್ಪಾದನೆ ಒಂದು ಸಾಮಾಜಿಕ ಪಿಡುಗಿದ್ದಂತೆ ಅಥವಾ ಸಾಮಾಜಿಕ ಸರ್ವತೋಮುಖ ಅಭಿವೃದ್ಧಿಗೆ ತೊಂದರೆ ಇದ್ದಂತೆ ಅಂದ ತಕ್ಷಣ ಅದು ಎಕ್ಸಾಕ್ಟ್ ಆಗಿ ಮೀನಿಂಗ್ ಏನು ಅಂತ ಒಂದು ಪ್ರಶ್ನೆ ಬರುತ್ತೆ. ಸೊ ನೀವು ತಿಳ್ಕೋಬೇಕು, ಟ್ರಾನ್ಸ್ಲೇಷನ್ ಅನ್ನ ಮಾಡುವಾಗ ಅದರ ಅರ್ಥ ಕೆಡದಂತೆ ಮಾಡಬೇಕೇ ವಿನಃ ಎಕ್ಸಾಕ್ಟ್ ಪದ ಬರಿಬೇಕು ಅನ್ನೋಂತ ಏನು ಅವಶ್ಯಕತೆ ಇಲ್ಲ. ಅಂದ್ರೆ ಎಕ್ಸಾಕ್ಟ್ ಪದ, ಒಂದು ಪದಕ್ಕೆ 2-3 ಸಮಾನಾರ್ಥಕ ಪದಗಳಿರುತ್ತೆ. ಸೊ ಆ 2-3 ಸಮಾನಾರ್ಥಕ ಪದಗಳಲ್ಲಿ ಯಾವ್ದಾದ್ರು ಒಂದು ಬರೆದ್ರು ಕೂಡ ನಿಮ್ಗೆ ಸಾಕಾಗುತ್ತೆ. ಈ ರೀತಿಯಾಗಿ ನೀವು ಟ್ರಾನ್ಸ್ಲೇಷನ್ ಅನ್ನ ಪ್ರಾಕ್ಟೀಸ್ ಮಾಡಬೇಕು. ಯಾವ ರೀತಿ? ನ್ಯೂಸ್ ಪೇಪರ್ ಅನ್ನ ಇಟ್ಕೋಬೇಕು, ಒಂದು ಮೊಬೈಲ್ ಅಲ್ಲಿ ಅಪ್ಲಿಕೇಶನ್ಸ್ ನೀವು ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿಂದ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ನಲ್ಲಿ ಇರುವಂತಹ ಎಲ್ಲಾ ಟ್ರಾನ್ಸ್ಲೇಷನ್ಸ್ ಗಳನ್ನ ಒಂದು ಸಲ ನೋಡಿ ಎಕ್ಸಾಮ್ಗೆ ಹೋಗಿ. ಸೊ ಇನ್ನೊಂದು ತಿಳ್ಕೊಂಬಿಡಿ, ಎಕ್ಸಾಮ್ ಅಲ್ಲಿ ಹೋಗಿ ನಾನು ಟ್ರಯಲ್ ಅಂಡ್ ಎರರ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ತೀನಿ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕಾಗಿ ಬಿಫೋರ್ ದ ಎಕ್ಸಾಮ್ ಅಟ್ ಲೀಸ್ಟ್ 10 ಟ್ರಾನ್ಸ್ಲೇಷನ್ಸ್ ಗಳನ್ನ
10 ಟ್ರಾನ್ಸ್ಲೇಷನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡಿ ಹೋಗಿ. 5 ಕನ್ನಡದಿಂದ ಇಂಗ್ಲಿಷ್ಗೆ ಮಾಡಿ, ಇನ್ನು 5 ಇಂಗ್ಲಿಷ್ ಟು ಕನ್ನಡಗೆ ಮಾಡಿ. ಸೊ 5 ಕನ್ನಡ ಟು ಇಂಗ್ಲಿಷ್, ಇನ್ನು 5 ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಅನ್ನ ಪ್ರಾಕ್ಟೀಸ್ ಮಾಡಿ ಹೋಗ್ಬೇಕಾಗುತ್ತೆ. ಸೊ ಯಾವ್ದಾವ್ದು ಇಂಪಾರ್ಟೆಂಟ್ ಟಾಪಿಕ್ ಗಳನ್ನ ಅಂತ ನ್ಯೂಸ್ ಪೇಪರ್ ಬರುವಂತ ಟಾಪಿಕ್ ಗಳು ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಸ್ಪೋರ್ಟ್ಸ್ ಕಂಪ್ಲೀಟ್ ಆಯ್ತು ಅಂದ್ರೆ ಒಲಿಂಪಿಕ್ಸ್ ಕಂಪ್ಲೀಟ್ ಆಯ್ತು ಅಂದ್ರೆ ಸ್ಪೋರ್ಟ್ಸ್ ಮೇಲೆ ಕೂಡ ಒಂದು ಆರ್ಟಿಕಲ್ ಬಂದಿರುತ್ತೆ. ಸೊ ಅದ್ರ ಮೇಲೆ ಕೂಡ ಪ್ರಶ್ನೆ ಬರುವಂತ ಸಾಧ್ಯತೆ ಇರುತ್ತೆ. ಒಂದು ಟ್ರಾನ್ಸ್ಲೇಷನ್ ಅಲ್ಲಿ ಪ್ಯಾರಾಗ್ರಾಫ್ ಅನ್ನ ಕೊಡಬಹುದು. ಸೊ ಭಾರತದ ಒಂದು ಕ್ರೀಡಾಪಟುಗಳ ಏನಂತಾರೆ ಒಂದು ಅಚೀವ್ಮೆಂಟ್ಸ್ ಬಗ್ಗೆ ಕೂಡ ಬರುತ್ತೆ. ಎರಡನೇದಾಗಿ ಒಂದು ಪೆಗಾಸಸ್ ಅಥವಾ ಸೈಬರ್ ಸೆಕ್ಯೂರಿಟಿ, ಸೈಬರ್ ಭದ್ರತೆ ನ್ಯೂಸ್ ಅಲ್ಲಿ ಇದ್ರೆ ಅದ್ರ ಮೇಲೆ ಕೂಡ ಒಂದು ಟ್ರಾನ್ಸ್ಲೇಷನ್ ಬರುವಂತ ಸಾಧ್ಯತೆ ಇರುತ್ತೆ. ಇನ್ನು ಮೂರನೇದಾಗಿ ಥರ್ಡ್ ಒನ್ ಆಗಿ ಕೊರೋನಾ ಅಂತ ನ್ಯೂಸ್ ಅಲ್ಲಿ ಇದೆ. ಕೊರೋನಾ ಡೇ ಬೈ ಡೇ ಒಂದು ಲಸಿಕೆಗಳು ಬರ್ತಾ ಇರುತ್ತೆ. ಮೊಡೆರ್ನಾ ಅಂತ ಒಂದು ಲಸಿಕೆ ಬಂತು, ಜೈಕೋವ್ ಡಿ ಅಂತ ಒಂದು ಬಂತು. ಹೀಗೆ ಒಂದು ಆರ್ಟಿಕಲ್ಗಳು ಬರ್ತಾ ಇರುತ್ತೆ. ಅದ್ರ ಮೇಲೆ ಕೂಡ ಕೇಳುವಂತ ಸಾಧ್ಯತೆ ಇರುತ್ತೆ ಕೊರೋನಾ ಮೇಲೆ. ಆಮೇಲೆ ಆನ್ಲೈನ್ ಎಜುಕೇಶನ್ ಸಿಸ್ಟಮ್ ಮೇಲೆ ಕೂಡ ಕೇಳುವಂತ ಸಾಧ್ಯತೆ ಇರುತ್ತೆ. ಸೊ ಅದರ ಜೊತೆಗೆ ಈಗ ಪ್ಯಾರಾ ಒಲಿಂಪಿಕ್ಸ್ ನಡೀತಾ ಇರೋದ್ರಿಂದ ಅದ್ರ ಮೇಲೆ ಆರ್ಟಿಕಲ್ಗಳು ಬಂದಿರುತ್ತೆ. ಸೊ ಮೇನ್ ಆಗಿ ನೀವು ಫಸ್ಟ್ ನ್ಯೂಸ್ ಪೇಪರ್ ಓಪನ್ ಮಾಡಿದ ತಕ್ಷಣ ನೀವು ಫ್ರಮ್ ಬ್ಯಾಕ್ ಸೈಡ್ ಇಂದ ಓದ್ತಾ ಬರ್ತೀರಾ. ಸೊ ಅವಾಗ ಆರ್ಟಿಕಲ್ಗಳ ಮೇಲೆ ಫೋಕಸ್ ಮಾಡಿ. ಇದು ಕೇಳಬಹುದಾ ಅಂತ ನಿಮ್ಗೆ ಗೊತ್ತಾಗುತ್ತೆ. ಈಗ ಅಫ್ಘಾನಿಸ್ತಾನ ಒಂದು ಇಂಟರ್ನ್ಯಾಷನಲ್ ನ್ಯೂಸ್ ಆಗಿರೋದ್ರಿಂದ ಸೊ ಅದು ಕೂಡ ಕೇಳುವಂತ ಸಾಧ್ಯತೆ ಇರುತ್ತೆ. ಅದು 75ನೇ ಸ್ವಾತಂತ್ರ್ಯ ದಿನಾಚರಣೆ ನ್ಯೂಸ್ ಅಲ್ಲಿ ಇದ್ದಿದ್ರಿಂದ ಇತಿಹಾಸದ ಮೇಲೆ ಕೇಳುವಂತ ಸಾಧ್ಯತೆ ಇರುತ್ತೆ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಮೇಲೆ ಕೇಳುವಂತ ಸಾಧ್ಯತೆ ಇರುತ್ತೆ. ಸೊ ಇಂಥ ಒಂದು ಕಂಟೆಂಟ್ ಗಳ ಪದಗಳನ್ನ ನೀವು ತಿಳ್ಕೊಬೇಕಾಗತ್ತೆ. ಈಗ ಹಿಸ್ಟ್ರಿ, ಇತಿಹಾಸದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಕೇಳೋದ್ರಿಂದ ಇತಿಹಾಸದಲ್ಲಿ ಪ್ರಮುಖ ಪದಗಳ ಅರ್ಥ ತಿಳ್ಕೊಬೇಕಾಗುತ್ತೆ. ಈಗ ಕ್ವಿಟ್ ಇಂಡಿಯಾ ಚಳವಳಿ, ಕ್ವಿಟ್ ಇಂಡಿಯಾ ಚಳವಳಿ ಅನ್ನಕ್ಕೆ ಇಂಗ್ಲಿಷ್ ನಲ್ಲಿ ಏನಂತಾರೆ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತಾರೆ. ಹೀಗೆ ಬೇರೆ ಬೇರೆ ಪದಗಳ ಅರ್ಥಗಳನ್ನ ತಿಳ್ಕೋಬೇಕು. ಸೊ ಡಿಕ್ಷನರಿ ಬೇಡ. ಸೊ ನ್ಯೂಸ್ ಪೇಪರ್ ಮೇನ್ ಸೋರ್ಸ್ ಆಫ್ ನಿಮಗೆ ನಾಲೆಡ್ಜ್ ಆಗಿರುತ್ತೆ. ನ್ಯೂಸ್ ಪೇಪರ್ ಇಸ್ ದ ಬೆಸ್ಟ್ ಸೋರ್ಸ್. ಸೊ ನ್ಯೂಸ್ ಪೇಪರ್ ಅನ್ನ ಮುಂದೆ ಇಟ್ಕೊಂಡೆ ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಈ ಒಂದು 5ರಿಂದ 10 ಇಂಪಾರ್ಟೆಂಟ್ ಟಾಪಿಕ್ ಗಳನ್ನ ಪ್ರಿಪೇರ್ ಆಗಿ. ಸೊ ಆ ಟಾಪಿಕ್ ಗಳು ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ಅಂತಂದ್ರೂ ಕೂಡ ಜಾಯಿನ್ ಟು ಲರ್ನ್ ಅಲ್ಲಿ ಆಲ್ಮೋಸ್ಟ್ 26 ಕ್ಲಾಸಸ್ ಗಳಿದೆ. ದಯವಿಟ್ಟು ವಿಸಿಟ್ ಮಾಡಿ. 1-2 ಕ್ಲಾಸ್ ನೋಡಿದ್ರು ಕೂಡ ನಿಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ಇವನ್ ನಾವು ಪದಗಳನ್ನ ಕೂಡ ಡಿಸ್ಕಸ್ ಮಾಡಿದ್ದೇವೆ, ಇಂಪಾರ್ಟೆಂಟ್ ವರ್ಡ್ಸ್ ಗಳನ್ನ ಕೂಡ ಡಿಸ್ಕಸ್ ಮಾಡಿದ್ದೇವೆ. ದಯವಿಟ್ಟು ವಿಸಿಟ್ ಮಾಡಿ. ಎಲ್ಲಾ ಕ್ಲಾಸ್ ಗಳನ್ನ ಸೀಕ್ವೆನ್ಸ್ ಆಗಿ ನೋಡಿ. ಯಾಕಂದ್ರೆ ಬಿಫೋರ್ ಎಕ್ಸಾಮ್ ಪ್ರಾಕ್ಟೀಸ್ ಮಾಡೇ ಹೋಗಿ. ಅದು 500 545 ಆಗಿರ್ಬೋದು, 400 ಪ್ಲಸ್ ಆಗಿರ್ಬೋದು, ಯಾವುದೇ ಎಕ್ಸಾಮ್ ಆಗಿದ್ರು ಕೂಡ ಪ್ರಾಕ್ಟೀಸ್ ಮಾಡಿ ಎಕ್ಸಾಮ್ಗೆ ಹೋಗಿ ಅಂತ ಹೇಳ್ತಾ, ಸೊ ಇಷ್ಟು ಇವತ್ತಿನ ಕ್ಲಾಸಿನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮೇಲ್ಗಡೆ ಐ ಬಟನ್ ಅಲ್ಲಿ ಕೂಡ ಲಿಂಕ್ ಇರುತ್ತೆ, ಅದ್ರ ಮೇಲೆ ಕೂಡ ಕ್ಲಿಕ್ ಮಾಡಬಹುದು. ಹಾಗೆ ಅದ್ರ ಮುಂದ್ಗಡೆ ಒಂದು ಬೆಲ್ ಐಕಾನ್ ಇದೆ, ಅದ್ರ ಮೇಲೆ ಕೂಡ ಕ್ಲಿಕ್ ಮಾಡಿ. ಆಮೇಲೆ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಯಾಕೆ ಹೇಗೆ ಮಾಡಬೇಕು ಅಂತಂದ್ರೆ ತುಂಬಾ ಜನ ಗೊತ್ತಿಲ್ಲ. ಕೇವಲ ಒಂದು ವಿಡಿಯೋ ನೋಡ್ತಾರೆ, ಇನ್ನು ನೀವು 75ನೇ ಸ್ವಾತಂತ್ರ್ಯ ದಿನಾಚರಣೆ ಇನ್ನು ಎಸ್ಸೆ ಮಾಡಿಲ್ಲ ಅಂತ ಹೇಳ್ತಾರೆ. ಅದನ್ನ ಮಾಡಿರ್ತೀವಿ, ಬಟ್ ಅವ್ರಿಗೆ ಆ ಒಂದು ನೋಟಿಫಿಕೇಶನ್ ರಿಸೀವ್ ಆಗಲ್ಲ. ಸೊ ನೀವು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ, ಆಮೇಲೆ ಆಲ್ ಅಂತ ಬರುತ್ತೆ, ಆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ನಾವು ಅಪ್ಲೋಡ್ ಮಾಡುವಂತಹ ಕರೆಂಟ್ ಅಫೇರ್ಸ್ ವಿಡಿಯೋ, ಟೆಸ್ಟ್ ವಿಡಿಯೋ ಏನೇ ಇದ್ರೂ ಕೂಡ ನಿಮ್ಮ ಮೊಬೈಲ್ಗೆ ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. ಹಾಗೆ ಮತ್ತೆ ಇನ್ನು ಜಾಯಿನ್ ಟು ಲರ್ನ್ ನಲ್ಲಿ ಟೆಸ್ಟ್ ಸಿರೀಸ್ ನಡೀತಾ ಇದೆ, ಅದನ್ನ ಕೂಡ ನೋಡಿ. ಹಾಗೆ ಇವನ್ ಮೆಂಟಲ್ ಎಬಿಲಿಟಿ ವಿಡಿಯೋಸ್ ಇದೆ, ಅದನ್ನ ಕೂಡ ನೋಡಿ. ಎಲ್ಲದರ ಒಂದು ಲಿಂಕ್ ಗಳನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಹಾಗೆ ಇವನ್ ಯಾರಾದ್ರೂ ಇಂಡಿವಿಜುವಲ್ ಗೈಡೆನ್ಸ್ ಟೆಸ್ಟ್ ನೋಟ್ಸ್ಗೆ ಅವೈಲೇಬಲ್ ಇದೆ, ಅದು ಕೂಡ ನೀವು ಕಾಲ್ ಮಾಡಿ ಎನ್ಕ್ವೈರಿ ಮಾಡಬಹುದು. ಹಾಗೆ ಇಷ್ಟು ಇವತ್ತಿನ ಕ್ಲಾಸಿನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ. ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.